ಕೇಳಿದ್ರ? ಎಲ್ಲ ಸುತರ ಹೊಸ ಬೆಸುಗೆಯಲ್ಲಿ ಬಿಗಿದು ಒಂದುಗೂಡಿಸುವಂತಹ ಸಂಸ್ಥೆ ಬೃಂದಾವನ. ಸಾಂಕೇತಿಕ ಗೀತೆಯಲ್ಲಿ ಬಂದಂತೆ ಎಲ್ಲ ಸುತರ ಹೊಸ ಬಗೆಯಲ್ಲಿ ಹೊಸ ಬೆಸುಗೆಯಲ್ಲಿ ಬಿಗಿದು ಒಂದುಗೂಡಿಸುವಂತಹ ಸಂಸ್ಥೆ ಬೃಂದಾವನ ಸಂಸ್ಥೆ. ಯಾವೆಣ್ಣೆಯಾದರೂ ಬೆಳಗುವುದೇ ಗುರಿ ಎಂಬ ತತ್ವವನ್ನು ಹೊತ್ತಂತಹ ಸಂಸ್ಥೆ ಬೃಂದಾವನ. ಎದೆಯಾಂತರಾಳದಲ್ಲಿ ಪುಟಿವ ಕಾರಂಜಿಯಲ್ಲಿ ಒಂದಾಗಿ ಕೂಗಲಿ ಕನ್ನಡ ಕನ್ನಡ ಎಂದು ಘೋಷಿಸುವಂತಹ ಸಂಸ್ಥೆ ಹೊಸ ಬೆಸಗಿಯಲ್ಲಿ ಬಿಗಿಯುವಂತಹ ಸಂಸ್ಥೆ ಬೆಳಗುವುದೇ ಗುರಿ ಎಂಬ ತತ್ವವನ್ನು ಹೊತ್ತಂತಹ ಸಂಸ್ಥೆ ಎದೆಯಾಂತರಾಳದಲ್ಲಿ ಕನ್ನಡ ಕನ್ನಡ ಎಂದು ಕೂಗುವಂತಹ ಘೋಷಿಸುವಂತಹ ಸಂಸ್ಥೆ ಈ ನಮ್ಮ ಬೃಂದಾವನ ಸಂಸ್ಥೆಯ ಅತಿಥಿಗಳಾಗಿ ಬಂದಿರತಕ್ಕಂತಹ ನ್ಯೂಯಾರ್ಕ್ ಕನ್ನಡ ಕೂಟ ಹಾಗೂ ಪೆನ್ಸಿಲ್ವೇನಿಯಾ ನವೋದಯ ಕನ್ನಡ ಕೂಟದ ಸದಸ್ಯರಿಗೂ ಕೂಡ ಆತ್ಮೀಯ ಸ್ವಾಗತ. ಅದಕ್ಕೆ ಮುಂಚೆ ನಾವು ದೀಪವನ್ನು ಬೆಳಗಿಸಿ ಮುಂದಿನ ಕಾರ್ಯಕ್ರಮವನ್ನು ನೋಡೋಣ. ಈ ವಿಂಶತಿ ವೈಭವಕ್ಕೆ ಪ್ರಾಯೋಜಕರಾಗಿರ್ತಕ್ಕಂತಹ ಶ್ರೀಯುತ CV ಶಶಿ ಹಾಗೂ ಶ್ರೀಮತಿ ಸುಷ್ಮಾ ಅವರನ್ನ, ಸುರೇಶ್ ವಶಿಷ್ಠ ಹಾಗೂ ಮೀನಾ ವಸಿಷ್ಠ ಅವರನ್ನ, ಶ್ರೀಮತಿ ಶ್ರೀ ಚೇತನ್ ಬಗ್ಗೇರಿ ಅವರ ಕುಟುಂಬದವರನ್ನ ದೀಪ ಬೆಳಗಿಸಿ ಮುಂದಿನ ಕಾರ್ಯಕ್ರಮವನ್ನು ನಡೆಸಿಕೊಡಿ ಅಂತ ಹೇಳ್ತಾ ತಮ್ಮನ್ನು ಆಹ್ವಾನಿಸ್ತಾ ಇದ್ದೇವೆ. ದಯವಿಟ್ಟು ವೇದಿಕೆಗೆ ಬನ್ನಿ. ನಮ್ಮ ಇಡೀ ವಿಂಶತಿ ವೈಭವಕ್ಕೆ ದ ಟೈಟಲ್ ಸ್ಪಾನ್ಸರ್ ಆಗಿರ್ತಕ್ಕಂತಹ ಪ್ರಾಯೋಜಕರಾಗಿರ್ತಂತಹ CV ಶಶಿ ದಂಪತಿಗಳು ಹಾಗೂ ಇವೆಂಟ್ ಮಾನವಮೂರ್ತಿ ಇವೆಂಟ್ ಸ್ಪಾನ್ಸರ್ ಆಗಿರ್ತಕ್ಕಂತಹ ನಮ್ಮ ಶ್ರೀಮತಿ ಶ್ರೀ ವಸಿಷ್ಠ ಅವರು ಹಾಗೂ ಪ್ಲಾಟಿನಂ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶ್ರೀಮತಿ ಶ್ರೀ ಚೇತನ್ ಬರ್ಗಿರಿಯವರು, ಅವರೆಲ್ಲರಿಗೂ ನಮ್ಮ ನಮನಗಳನ್ನು ಸಲ್ಲಿಸುತ್ತಾ ತಮ್ಮೆಲ್ಲರಿಂದ ದೊಡ್ಡ ಕರತಾಡನವನ್ನು ನಿರೀಕ್ಷಿಸೋಣ. ದೀಪ ಹಚ್ಚಿ ಚಾಲನೆ. ಬೃಂದಾವನದ ವತಿಯಿಂದ ಈ ಮಹನೀಯರುಗಳಿಗೆ ಹೃದಯ ತುಂಬಿದ ನಮನಗಳು. ಕನ್ನಡದ ಬಂಧುಗಳಾಗಿರ್ತಕ್ಕಂತಹ ನ್ಯೂಯಾರ್ಕ್ ಕನ್ನಡ ಕೂಟ ಅವರ ಸದಸ್ಯರು ಹಾಗೂ ಪೆನ್ಸಿಲ್ವೇನಿಯಾದ
ನವೋದಯ ಕನ್ನಡ ಕೂಟದ ಸದಸ್ಯರು ಬೃಂದಾವನದ ಜೊತೆ ಕೈಗೂಡಿ ಈಗ ಧ್ವಜಾರೋಹಣ ಕಾರ್ಯಕ್ರಮವನ್ನು ಮಾಡಲಿದ್ದಾರೆ. ಸದಸ್ಯರುಗಳು ಬರುವುದಕ್ಕೆ ಮುಂಚೆ ಸ್ಮರಣ ಸಂಚಿಕೆಯ ಬಿಡುಗಡೆ ಕಾರ್ಯಕ್ರಮವನ್ನು ಮಾಡೋಣ. ಶ್ರೀ ರಾಘವೇಂದ್ರ ಅವರನ್ನು ವೇದಿಕೆ ಮೇಲೆ ಆಹ್ವಾನಿಸ್ತಾ ಇದ್ದೇವೆ ಸ್ಮರಣ ಸಂಚಿಕೆ ಬಿಡುಗಡೆಗಾಗಿ. ನಮಸ್ಕಾರ. ನಾನು ರಾಘವೇಂದ್ರ ಕುಂದಲ್ಗುರ್ವಿ, ಬೃಂದಾವನ ಅಪೂರ್ವ ತಂಡದ ಸಾಹಿತ್ಯ ನಿರ್ದೇಶಕ ಹಾಗೂ ವಿಂಶತಿ ಸ್ಮರಣ ಸಂಚಿಕೆಯ ಸಂಪಾದಕೀಯ ತಂಡದ ಮುಖ್ಯ ಸಂಯೋಜಕ. ಇಲ್ಲಿ ನೆರೆದಿರುವಂತಹ ಎಲ್ಲರ ಬೃಂದಾವನ ವಿಂಶತಿ ವೈಭವಕ್ಕೆ ಆದರದ ಸುಸ್ವಾಗತ. ನಮ್ಮ ಬೃಂದಾವನಕ್ಕೆ ಈಗ 20 ವರ್ಷಗಳು ಅಂದರೆ 20 ವರ್ಷಗಳು. ಇದು 20ರ ಯುವ ಸಂಸ್ಥೆ. ಕಳೆದ 20 ವರ್ಷಗಳಲ್ಲಿ 10 ತಂಡಗಳು ಈ ಬೃಂದಾವನದ ತೇರನ್ನು ಎಳೆದು ಬೆಳೆಸಿ ಪೋಷಿಸಿದ್ದಾರೆ. ಬೃಂದಾವನ ನಡೆದು ಬಂದ ಈ ಹಾದಿಯ ಒಂದು ಸಂಕ್ಷಿಪ್ತ ಪರಿಚಯದೊಂದಿಗೆ ಈಗ ಬೃಂದಾವನದ ಪ್ರಸ್ತುತ ಅಪೂರ್ವ ತಂಡದ ಕಳೆದ 2 ವರ್ಷಗಳ ಎಲ್ಲ ಕಾರ್ಯಕ್ರಮದ ವಿಶೇಷಣಗಳನ್ನು ಒಳಗೊಂಡಂಥ ಇದೊಂದು ವನವಾಣಿಯಾಗಿಯೂ ಸಹ ಈ ಸ್ಮರಣ ಸಂಚಿಕೆ ಮೂಡಿಬಂದಿದೆ. ಇದು ಅಪೂರ್ವ ಪಥದಲ್ಲಿ ಬೃಂದಾವನೋತ್ಸವ ಎನ್ನುವ ಶೀರ್ಷಿಕೆಯೊಡನೆ ನಿಮ್ಮ ಮಡಿಲನ್ನು ಇನ್ನು ಕೆಲವೇ ವಾರಗಳಲ್ಲಿ ಸೇರಲಿದೆ. ಈ ಸ್ಮರಣ ಸಂಚಿಕೆಯ ಕಥಾಸ್ಪರ್ಧದ ವಿಭಾಗವನ್ನು ಶ್ರೀಮತಿ ಸರಿತಾ ನವಲೆ ಅವರು ನೋಡಿಕೊಂಡಿದ್ದಾರೆ. ಹಾಗೂ ಫ್ಯಾಮಿಲಿ ಆ್ಯಡ್ಸ್ ಆ್ಯಂಡ್ ಬಿಸ್ನೆಸ್ ಅಡ್ವರ್ಟೈಸ್ಮೆಂಟ್ಸ್ ಪ್ರಯೋಜಕರಾದಂಥ ಶ್ರೀ ಮಲ್ಲಿಕಾರ್ಜುನ ಅವರು ಸಹ ನಮ್ಮ ಸ್ಮರಣ ಸಂಚಿಕೆ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ ಸಂಪಾದಕೀಯ ತಂಡದಲ್ಲಿ ಮುಖ್ಯ ಸಂಪಾದಕರಾಗಿ ಶ್ರೀ ನರಸಿಂಹಮೂರ್ತಿ ಅವರು ಸಹ ನಮ್ಮ ಜೊತೆ ಕೈಗೂಡಿಸಿದ್ದಾರೆ. ಹಾಗೂ ನಮ್ಮ ಅಪೂರ್ವ ತಂಡದ ಕಾರ್ಯದರ್ಶಿಯಾದಂತಹ ಅನಿಲ್ ಭಾರದ್ವಾಜ್ ಅವರು ಸಹ ನಮ್ಮ ಸಂಪಾದಕೀಯ ತಂಡದಲ್ಲಿ ಕೆಲಸ ಮಾಡಿದ್ದಾರೆ. ಹಾಗೂ ಮಕ್ಕಳ ಹಾಗೂ ಯುವ ವಿಭಾಗವನ್ನು ಶ್ರೀಮತಿ ವಿದ್ಯಾ ಪ್ರಶಾಂತ್ ಅವರು ನಿರ್ವಹಿಸಿದ್ದಾರೆ. ಹಾಗೂ ವಿನ್ಯಾಸಕರಾಗಿ ಶ್ರೀ ಅಜಯ್ ಅವರು, ಹಾಗೂ ಅಡ್ವೈಸರಿ ಬೋರ್ಡ್ನಲ್ಲಿ ನಮ್ಮ ಪ್ರಶಾಂತ್ ಮುರುಗೇಂದ್ರಪ್ಪ ಅವರು, ಹಾಗೂ ನಮ್ಮ ಚಂದ್ರ ಅವರು ಬೃಂದಾವನ ನಾಣಿಯಿಂದ ಇವರೆಲ್ಲ ಸೇವೆ ಸಲ್ಲಿಸಿದ್ದಾರೆ. ಈಗ ಕೆಲವು ಮಾತುಗಳು ನಮ್ಮ ನರಸಿಂಹಮೂರ್ತಿ ಅವರು. ನಮಸ್ಕಾರ ಎಲ್ಲರಿಗೂ. ದೀಪಾವಳಿ ಮತ್ತು ಕನ್ನಡ ರಾಜ್ಯೋತ್ಸವ ಶುಭಾಶಯಗಳು. 2 ಮಾತು. ನೀವು ಮುಖಪುಟ ಮಾತ್ರ ನೋಡ್ತಾ ಇದ್ದೀರಾ, ಅದರದ್ದು ಕಾನ್ಸೆಪ್ಟ್ ಏನು ಅಂದರೆ 2 ಹೂಗಳು ಕಾಣಿಸುತ್ತೆ ನಿಮಗೆ. ಒಂದು ರೆಪ್ರೆಸೆಂಟ್ ದ ನ್ಯೂ ಜರ್ಸಿಯದ ಅಫಿಷಿಯಲ್ ಹೂವು ಬ್ಲೂ ವೈಲೆಟು, ಇನ್ನೊಂದು ಕರ್ನಾಟಕದ್ದು ತಾವರೆ. ಅವೆರಡು ಸೇರಿಸಿ 2 ಸಂಸ್ಕೃತಿಗಳ ಮಿಲನ ಅಂತ ತೋರಿಸಿಕೊಟ್ಟಿದ್ದೀವಿ 20ರ ಸಂಸ್ಕೃತಿ. ಇದಿಷ್ಟೇ ಅಲ್ಲ, ಒಳಗಡೆ ಇದು ಮಾತ್ರ ಕವರ್ ಪೇಜ್ ಮಾತ್ರ, ಒಳಗಡೆ ಕಂಟೆಂಟ್ ಕೂಡ ನಾವು ಅದೇ ಥರ ಡಿಸೈನ್ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ. ಏನಂದರೆ ಪ್ರತಿ ಎರಡು ವರ್ಷಕ್ಕೊಂದ್ಸಲ ನಾವು ಮುದ್ರಿತ ಸಂಚಿಕೆ ಅಂತ ಒಂದು ಪ್ರಿಂಟೆಡ್ ಎಡಿಷನ್, ಅದು ನಮ್ಮ ಬೃಂದಾವನ ಸ್ಪೆಷಲ್ಲು. ಸೊ ಪ್ರತಿ ಸಲ ನಾವು ಏನು ಮಾಡ್ತೀವಿ, ವನವಾಣಿ ಅಂತ ಹೆಸರಿಟ್ಟಿದ್ವಿ. ಈ ವರ್ಷ 20 ವರ್ಷದ ಒಂದು ನೆನಪಿಗೋಸ್ಕರ ವಿಂಶತಿ ಅಂತ ಹೆಸರಿಟ್ಟಿದ್ದೀವಿ ಸಂಚಿಕೆಗೆ. ಅದೊಂದು ಚೇಂಜ್ ಇದೆ. ಮತ್ತು ಒಳಗಡೆ ಕೆಲವು ಸ್ಥಿರ ಇದುವರೆಗೆ ನಮಗೆ ಹಿಟ್ ಆಗಿರುವಂಥ ಅಂದರೆ ಚೆನ್ನಾಗಿ ಮೂಡಿ ಬಂದಿರುವಂಥ ಎಲ್ಲ ಶೀರ್ಷಿಕೆಗಳನ್ನ ಹಾಗೆ ಇಟ್ಕೊಂಡ್ಬಿಟ್ಟು ಕೆಲವು ಹೊಸತನಗಳನ್ನ ಈ ಸಲ ವಿಶೇಷವಾಗಿ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ವಿ. ಮುಖ್ಯವಾಗಿ ನಮ್ಮ ಉದ್ದೇಶ ಏನಿತ್ತು ಅಂದರೆ ಇಲ್ಲಿ ಬರೆಯುವ ಅಥವಾ ಇಲ್ಲಿ ನಮ್ಮ ಸಾಹಿತ್ಯ ಆಸಕ್ತಿ ಉಳಿಸ್ಕೊಂಡಿರುವ ಎಲ್ಲರಿಗೂ ಅಂತ ಒಂದು ವೇದಿಕೆ ಕೊಡೋದು. ಅದೇ ರೀತಿಯಲ್ಲಿ
ನಮ್ಮ ಹಿಂದೆ ಬೃಂದಾವನಕ್ಕೆ ಯಾರು ಬಂದು ಹೋಗಿದ್ದಾರೆ ಅವ್ರನ್ನೆಲ್ಲ ಒಂದು ಕರೆಸ್ಬಿಟ್ಟು ಅವ್ರ ಹತ್ರ ಎಲ್ಲ ಒಂದೊಂದು ಆರ್ಟಿಕಲ್ ಬರೆಸ್ಬೇಕು ಅಂತ ಒಂದು ಐಡಿಯಾ ಇತ್ತು. ಸೊ ಅದೇ ಒಂದು ಇಟ್ಕೊಂಡು ನಾವು ನಮ್ಮ ಹಲವು ನಿರ್ದೇಶಕರ ಮುಖಾಂತರ ಎಲ್ಲರನ್ನ ರೀಚ್ ಮಾಡೋಕ್ಕೆ ಟ್ರೈ ಮಾಡಿದ್ದೀವಿ. ಹಲವಾರು ನಮ್ಮ ಕರ್ನಾಟಕದಿಂದ ಪ್ರಖ್ಯಾತ ಲೇಖಕರು ಕೆಲವರು ಲೇಖನಗಳನ್ನು ಕೊಟ್ಟಿದ್ದಾರೆ. ಅವು ಕೂಡ ನಮ್ಮ ಸಂಚಿಕೆಯಲ್ಲಿ ಮೂಡಿ ಬರುತ್ತೆ. ಹಾಗೆಯೇ ನಮ್ಮ ಕಥಾ ಸ್ಪರ್ಧೆಯಲ್ಲಿ ವಿಜಯ ಆಗಿರುವಂಥ ಪ್ರಶಸ್ತಿ ಪಡೆದಿರುವಂಥ ಕಥೆಗಳು ಕೂಡ ಮೂಡಿ ಬರುತ್ತೆ. ಅದೇ ರೀತಿಯಲ್ಲಿ ನಮಗೆ ಕಾವ್ಯ ಸೆಕ್ಷನ್ಗಳು ಕೂಡ ತುಂಬ ಕವನಗಳು ಬಂದಿದ್ದಾವೆ. ಸೊ ಇವನ್ನೆಲ್ಲ ಇಟ್ಕೊಂಡ್ಬಿಟ್ಟು ಇಲ್ಲಿ ಬರೆಯೋರಂಥವ್ರಿಗೂ ಅವಕಾಶ ಕೊಟ್ಬಿಟ್ಟು ಮಕ್ಕಳಿಗೆ ಅವಕಾಶ ಕೊಟ್ಬಿಟ್ಟು ಈ ಸಂಚಿಕೆ ಒಂದು ಅಭೂತಪೂರ್ವವಾಗಿ ಮೂಡಿ ಬರುತ್ತೆ ಅಂತ ಹೇಳಿ ನಮ್ಮ ಭರವಸೆ ಇದೆ. ಯಾಕೆ ನಾವು ಇವತ್ತೇ ಬಿಡುಗಡೆ ಮಾಡ್ತಿಲ್ಲ ಅಂದರೆ ಇವತ್ತಿನ ಕಾರ್ಯಕ್ರಮಗಳನ್ನು ಕೂಡ ಆ ಸಂಚಿಕೆಯಲ್ಲಿ ಸೇರಿಸ್ಕೊಂಡ್ಬಿಟ್ಟು ಪ್ರಿಂಟ್ ಮಾಡೋಣ ಅಂತ ಒಂದು ಐಡಿಯಾ ಇದೆ. ಆದ್ದರಿಂದ ಸ್ವಲ್ಪ ಲೇಟ್ ಆಗ್ತದೆ. ಅಡುಗೆ ಎಲ್ಲ ತಯಾರಾಗಿದೆ, ಬಡಿಸೋದು ಮಾತ್ರ ಬಾಕಿ ಇದೆ. ದಯವಿಟ್ಟು ನೀವು ಸ್ವಲ್ಪ ಪೇಷನ್ಸ್ ಇಟ್ಕೊಳ್ಳಿ. ಸಂಚಿಕೆ ಇನ್ನು ಕೆಲವು ವಾರಗಳ ಮುಂದೆ ಮುದ್ರಿತ ರೂಪದಲ್ಲಿ ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಕ್ಕಾಗಿ ಅಪೂರ್ವ ತಂಡಕ್ಕೆ ನಮ್ಮ ಹೃತ್ಪೂರ್ವಕ ವಂದನೆಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ಧ್ವಜಾರೋಹಣ ಕಾರ್ಯಕ್ರಮ ನ್ಯೂಯಾರ್ಕ್ ಕನ್ನಡದ ಕೂಟ, ನವೋದಯ ಕನ್ನಡ ಕೂಟ ಹಾಗೂ ಬೃಂದಾವನ ಕನ್ನಡ ಕೂಟ ಒಟ್ಟುಗೂಡಿ ಒಂದಾಗಿ ಧನ್ಯವಾದಗಳು. ಒಂದು ಕಾರ್ಯಕ್ರಮವನ್ನ ಒಂದು ಸಂಸ್ಥೆ ನಡೆಸಿಕೊಡ್ಬೇಕು ಅಂತಂದ್ರೆ ಬಹಳಷ್ಟು ಸ್ವಯಂ ಸೇವಕರ ಅವಶ್ಯಕತೆ ಉಂಟು. ಅದಲ್ಲದೆ ಬಹಳಷ್ಟು ಧನ ಸಹಾಯ ನಮಗೆ ಅತ್ಯವಶ್ಯವಾಗಿ ಬೇಕು. ಖರ್ಚು ವೆಚ್ಚವನ್ನು ನೋಡಿದರೆ ಅದನ್ನ ಸರಿದೂಗಿಸಬೇಕು, ಸಮತೋಲನ ಮಾಡಬೇಕು. ಈ ನಿಟ್ಟಿನಲ್ಲಿ 2 ದಿನದ ವಿಂಶತಿ ವೈಭವವ ಇದಕ್ಕೆ ತಗಲುವಂತಹ ಧನ ಸಹಾಯವನ್ನ ಅಂದರೆ ಟೈಟಲ್ ಸ್ಪಾನ್ಸರ್ ಪ್ರಾಯೋಜಕರು ಕನ್ನಡದವರೇ ಆದಂತಹ ಶ್ರೀಯುತ CV ಅಸೋಸಿಯೇಟ್ಸ್ ಸ್ಥಾಪಕ ಹಾಗೂ ಅದರ ಸ್ಥಾಪಕ ಹಾಗೂ ಅದನ್ನು ನಡೆಸ್ಕೊಂಡು ಬರ್ತಾ ಇರತಕ್ಕಂತಹ ಮೈಸೂರಿನವರೇ ಆದಂತಹ ಶ್ರೀಯುತ CV ಶಶಿ ಅವರು NIE ಕಾಲೇಜಿನಲ್ಲಿ ಇಂಜಿನಿಯರಿಂಗ್ ಪದವಿಯನ್ನು ತೆಗೆದುಕೊಂಡು ನಂತರ ಪೋಸ್ಟ್ ಗ್ರಾಜ್ಯುಯೇಷನ್ ಅಂದರೆ ಸ್ನಾತಕೋತ್ತರ ಪದವಿಯನ್ನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ನಲ್ಲಿ ಗಳಿಸಿದರು.
1995ರಲ್ಲಿ CV ಅಸೋಸಿಯೇಟ್ಸ್ ಅನ್ನುವ ದೊಡ್ಡ ಸಂಸ್ಥೆಯನ್ನ ಪ್ರಾರಂಭ ಮಾಡಿದರು. ಚಿಕ್ಕದಾಗಿ ಇದ್ದಂತಹ ಸಂಸ್ಥೆ ಇಂದು ಸುಮಾರು 85 ಎಂಜಿನಿಯರ್ಸ್, ಸರ್ವೇಯರ್ಸ್, ಟೆಕ್ನಿಷಿಯನ್ಸ್ ಇವರೆಲ್ಲರಿಗೆ ದೊಡ್ಡ ಬಾಸ್ ನಮ್ಮ ಎಲ್ಲರ ಚಿರಪರಿಚಿತ CV ಶಶಿ ಅವರು. ಒಂದು ಸುದ್ದಿ, ನಮಗೆಲ್ಲರಿಗೂ ಟ್ಯಾಪನ್ ಸಿ ಬ್ರಿಡ್ಜ್ ಗೊತ್ತು, ಆದರೆ ಅದರ ತಯಾರಿಕೆಯಲ್ಲಿ ಅಥವಾ ಅದರ ಕನ್ಸ್ಟ್ರಕ್ಷನ್, ರಿಪೇರ್ ವರ್ಕ್, ಮೇಂಟೆನೆನ್ಸ್ ವರ್ಕ್ ಇದರಲ್ಲಿ ಪರಿಣಿತಿಯನ್ನು ಪಡೆದಿರ್ತಕ್ಕಂತಹ ಈ ಸಂಸ್ಥೆ ಬೆಸ್ಟ್ ವರ್ಕ್ಗೆ ಟ್ಯಾಪನ್ ಸಿ ಬ್ರಿಡ್ಜ್ ಅವಾರ್ಡ್, ಈ ಅವಾರ್ಡ್, ಈ ಒಂದು ಹೆಗ್ಗಳಿಕೆ ನಮ್ಮ CV ಶಶಿ ಅವರದ್ದು. ಬಿಕಾಸ್ ಹಿಸ್ ಕಂಪನಿ ವಾನ್ ಟ್ಯಾಪನ್ ಸಿ ಬ್ರಿಡ್ಜ್ ಅವಾರ್ಡ್. ಇದಲ್ಲದೆ ನಮ್ಮ ಶಶಿ ಅವರಿಗೆ ಪ್ರಯಾಣ ಅಂದರೆ ಟ್ರಾವೆಲಿಂಗ್ನಲ್ಲಿ, ಟೂರಿಸಂ ಟ್ರಾವೆಲಿಂಗ್ ಇದರಲ್ಲೆಲ್ಲ ಬಹಳ ಆಸಕ್ತಿ. ಇತ್ತೀಚೆಗೆ ಅವರು he was one among the 10,000 people who reached the North Pole. Not only that, he has written a book in Kannada about his travel to North Pole. ಇದಲ್ಲದೆ ಕೂಡ 87ನೇ ಕನ್ನಡ ಸಾಹಿತ್ಯ ಪರಿಷತ್ತು ಅದರ ಕಾರ್ಯಕ್ರಮ ಡಿಸೆಂಬರ್ನಲ್ಲಿ ಮಂಡ್ಯದಲ್ಲಿ ನಡೆಯಲಿದೆ. ಅದರಲ್ಲಿ CV ಶಶಿ ಅವರನ್ನು ಸನ್ಮಾನ ಮಾಡುವುದಕ್ಕಾಗಿ ಕರೆದಿದ್ದಾರೆ. ಅದೂ ಕೂಡ ಅವರು ಮೈಸೂರಿನವರೇ ಆದ, ನಮ್ಮವರೇ ಆದ, ಕರ್ನಾಟಕದ ಹೆಮ್ಮೆಯಾದಂತಹ CV ಶಶಿರವರು ಡಿಸೆಂಬರ್ನಲ್ಲಿ ಈ ಸನ್ಮಾನ ಸಮಾರಂಭಕ್ಕೆ ಹೋಗಲಿದ್ದಾರೆ. ಅದನ್ನು ಕೂಡ ತಮ್ಮ ಜೊತೆ ಹಂಚಿಕೊಳ್ಬೇಕು ಅಂತ ಇಷ್ಟಪಟ್ಟೆ. ಇಷ್ಟೇ ಅಂದರೆ CV ಶಶಿ ಅವರ ಜೊತೆ ವೆರಿ ಅನ್ಅಸ್ಯೂಮಿಂಗ್, ಯಾವಾಗಲೂ ನಗ್ತಾ ಇರುವಂಥ ಸುಷ್ಮಾ ಇವರ ಧರ್ಮಪತ್ನಿ. ಅದಲ್ಲದೆ ಇವರಿಗೆ 2 ಮುದ್ದಾದ ಹೆಣ್ಣುಮಕ್ಕಳು, ಸ್ನೇಹ ಮತ್ತು ಸಂಜನಾ. ದೇ ಬೋತ್ ಹ್ಯಾವ್ ಗ್ರೋನ್ ಅಪ್ ನೌ ಆ್ಯಂಡ್ ದೇ ಹೋಲ್ಡ್ ಅ ವೆರಿ ವೆರಿ ಹೈ ಪೋಸ್ಟ್ ಇನ್ ಮೇಜರ್ ಕಂಪನೀಸ್. ಇದೆಲ್ಲ ನಮ್ಮವರೇ ಆದಂತಹ, ಮೈಸೂರಿನವರೇ ಆದಂತಹ, ಕನ್ನಡದಲ್ಲಿ ಆಸಕ್ತಿ ಇರ್ತಕ್ಕಂತಹ CV ಶಶಿ ಅವರು ಇವತ್ತಿನ ಈ ಕಾರ್ಯಕ್ರಮದ ಮೇಜರ್ ಟೈಟಲ್ ಸ್ಪಾನ್ಸರ್ ಇಸ್ ಮಿಸ್ಟರ್ ಅಂಡ್ ಮಿಸಸ್ CV ಶಶಿ. ಆತ್ಮೀಯರಾದಂತಹ ಶಶಿ ದಂಪತಿಗಳನ್ನ ವೇದಿಕೆಯ ಮೇಲೆ ಬರಬೇಕು ಅಂತ ಪ್ರಾರ್ಥನೆ ಮಾಡ್ತಾ ಇದ್ದೇವೆ. Big round of applause, please. Put your hands together. He is the title sponsor for Vimshati Vaibhava, the whole program. ಥ್ಯಾಂಕ್ ಯು. ಹೃತ್ಪೂರ್ವಕ ಧನ್ಯವಾದಗಳು ಶಶಿ ಮತ್ತೆ ಸುಷ್ಮಾ ಅವರೇ. ಇವತ್ತಿನ ಅದ್ಧೂರಿ ಕಾರ್ಯಕ್ರಮ ಸಂಜೆ
ಮಾನವ್ ಮೂರ್ತಿಯವರ ಮ್ಯೂಸಿಕಲ್ ನೈಟ್ ಪ್ರೋಗ್ರಾಮ್. ಫಸ್ಟ್ ಟೈಮ್ ಇನ್ USA 15 ಮಂದಿ ತಂಡದ ಈ ಕಲಾವಿದರು ಭಾರತದಿಂದ ಬಂದಿದ್ದಾರೆ ತಮ್ಮೆಲ್ಲರನ್ನು ರಂಜಿಸಲು. ಆದರೆ 15 ಜನ ಕಲಾವಿದರನ್ನ ಅಲ್ಲಿಂದ ಕರ್ಕೊಂಡು ಬಂದು ಇಲ್ಲಿ ಗ್ರ್ಯಾಂಡ್ ಆಗಿ ಒಂದು ಕಾರ್ಯಕ್ರಮವನ್ನು ಮಾಡಿಸಬೇಕು ಅಂತಂದ್ರೆ ಧನ ಸಹಾಯ ಬೇಕಲ್ವೇ? ಈ ಅತ್ಯಂತ ವಿಶಿಷ್ಟವಾದ ಕಾರ್ಯಕ್ರಮದ ಪ್ರಾಯೋಜಕರು ನ್ಯೂಜೆರ್ಸಿಯಲ್ಲಿ ಇರತಕ್ಕಂತಹ ನಮ್ಮವರೇ ಆದ ಕನ್ನಡದವರೇ ಆದಂತಹ ಶ್ರೀ ಸುರೇಶ್ ವಸಿಷ್ಠ ಹಾಗೂ ಶ್ರೀಮತಿ ಮೀನಾ ವಸಿಷ್ಠ ಅವರು. ಇದು ಶ್ರೀಮತಿ ಮೀನಾ ವಸಿಷ್ಠ ಅವರ ತಾಯಿಯ ಸ್ಮರಣಾರ್ಥ ಅವರು ಈ ಕಾರ್ಯಕ್ರಮವನ್ನು ಸ್ಪಾನ್ಸರ್ ಮಾಡಿದ್ದಾರೆ. ಪ್ರಸಿದ್ಧ ಗಾಯಕಿ ಶ್ರೀಮತಿ ಕಮಲಾಬಾಯಿ ದೇಶಪಾಂಡೆ ಅವರ ಮಗಳು ಶ್ರೀಮತಿ ಜಯಶ್ರೀ ಕೃಷ್ಣಮೂರ್ತಿ ಸಾಹುಕಾರ್, ದಕ್ಷ ನ್ಯಾಯಾಧೀಶರ ಪತ್ನಿ ಈಕೆ. ಇವರೇ ಮೀನಾ ವಸಿಷ್ಠರ ತಾಯಿ. ಸಂಗೀತ, ನೃತ್ಯ ಎಲ್ಲದರಲ್ಲೂ ಆಸಕ್ತಿ ಹೊಂದಿದಂತ ಈಕೆ ದೊಡ್ಡ ಕಲಾ ಪೋಷಕರು ಹೌದು. ಸದಾ ಹಸನ್ಮುಖಿ, ಕೊಡುಗೈದಾನಿ, ಸ್ವಾವಲಂಬಿ, ಆತ್ಮವಿಶ್ವಾಸಿಯಾದಂತಹ ಶ್ರೀಮತಿ ಜಯಶ್ರೀರವರು ಸಂಗೀತ ಅಭಿಮಾನಿ. ಅವರು ಇತ್ತೀಚೆಗೆ ಸೆಪ್ಟೆಂಬರ್ನಲ್ಲಿ ವೈಕುಂಠವಾಸಿಗಳಾದರು. ಈ ಮನೋವೇದನೆಯಲ್ಲಿ ತಾಯಿಯ ಬಗ್ಗೆ ಚಿಂತನೆ ಮಾಡುತ್ತಾ ಕುಳಿತಂತಹ ಮೀನಾ ಅವರಿಗೋಸ್ಕರ ಅವರ ಪತಿ ಸುರೇಶ್ ಅವರು ಕೊಟ್ಟಂತಹ ಉಡುಗೆ ಅವರು ಸಂಗೀತ ಅಭಿಮಾನಿ ಆದ್ದರಿಂದ this 15 artists from India, the grand musical night is sponsored in her name by our own Meena Vasishta. ಹೇಳಬೇಕು ಅಂತಂದ್ರೆ ಮೀನಾ ಅವರಿಗೆ ಇದರ ಬಗ್ಗೆ ತಿಳಿದೇ ಇರಲಿಲ್ಲ. ಪತಿ ಸುರೇಶ್ ಅವರು ಇಂಥ ದೊಡ್ಡ ಕಾರ್ಯಕ್ರಮವನ್ನ ಪ್ರಾಯೋಜಿಸಿದ್ದಾರೆ ಅವರ ತಾಯಿಗೋಸ್ಕರ ಅಂತ ಪ್ರಶ್ನೆ ಮಾಡಿದಾಗ ಅವರು ನನ್ನ ತಾಯಿಯೇ ಅನ್ನುವಂತಹ ಉತ್ತರ ನಮ್ಮ ಸುರೇಶ್ ಅವರದ್ದು. ಅವರು ನನಗೂ ತಾಯಿ, ಆದ್ದರಿಂದ ಅವರ ಹೆಸರಿನಲ್ಲಿ ಅವರ ಸ್ಮರಣಾರ್ಥ ಈ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ಈತ ಸುರೇಶ್ ಅವರು ಆಲ್ಸೋ ಹ್ಯಾಸ್ ಅ ಬಿಗ್ ಕಂಪನಿ. 24 ವರ್ಷಕ್ಕೆ ಭಾರತದಿಂದ ಬಂದು ಡ್ರೆಕ್ಸಲ್ ಯೂನಿವರ್ಸಿಟಿಯಲ್ಲಿ ಪದವೀಧರರಾಗಿ ಒಂದು ದೊಡ್ಡ ಸಂಸ್ಥೆಯನ್ನು ಪ್ರಾರಂಭ ಮಾಡಿದರು. AVS ಕೆಮಿಕಲ್ ಪ್ರಾಡಕ್ಟ್ ಸಂಸ್ಥೆಯ ಮಾಲೀಕರು ಇವರು. ಅಷ್ಟೇ ಅಲ್ಲ, ಬೃಂದಾವನಕ್ಕೆ ಚಿರಪರಿಚಿತರೂ ಹೌದು. 2010ರಲ್ಲಿ ಬೃಂದಾವನದ ಉಪಾಧ್ಯಕ್ಷರಾಗಿಯೂ ನಿಧಿ ಸಂಗ್ರಹ ಸಮಿತಿಯಲ್ಲೂ ಸುರೇಶ್ ಅವರು ಕಾರ್ಯನಿರ್ವಹಿಸಿದ್ದಾರೆ. ಅವರು ಕೂಡ ಕೊಡುಗೈದಾನಿ. ಅನೇಕ ಸಂಘ ಸಂಸ್ಥೆಗಳಿಗೆ, ಅದರಲ್ಲೂ ಕನ್ನಡ ಸಂಸ್ಥೆಗಳಿಗೆ, ಕೃಷ್ಣ ಬೃಂದಾವನ, ನಮ್ಮ ನ್ಯೂಜೆರ್ಸಿಯಲ್ಲಿರುವಂತಹ ಕೃಷ್ಣ ಮಠ, ಉಡುಪಿ ದೇವಸ್ಥಾನ, ಹೀಗೆ ಹಲವಾರು ಸಂಸ್ಥೆಗಳಿಗೆ ಕೊಡುಗೈದಾನಿಯಾಗಿದ್ದಾರೆ. ಉದಾರವಾಗಿ ಇನ್ನೂ ಧನ ಸಹಾಯ ಮಾಡುತ್ತಿದ್ದಾರೆ. ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರಾದಂತಹ ಮೀನಾ ವಸಿಷ್ಠ ಹಾಗೂ ಶ್ರೀ ಸುರೇಶ್ ವಸಿಷ್ಠ ಅವರನ್ನು ವೇದಿಕೆಯ ಮೇಲೆ ಆಹ್ವಾನಿಸುತ್ತಾ ಇದ್ದೇವೆ. Hello. Excuse me.
ಇಷ್ಟೇ ಅಲ್ಲದೆ ಪ್ಲಾಟಿನಂ ಸ್ಪಾನ್ಸರ್ ಮಿಸ್ಟರ್ ಚೇತನ್ ಎಸ್ ಭರ್ಗಿರಿ ಮತ್ತು ಕುಟುಂಬ. ಚೇತನ್ ಭರ್ಗಿರಿ ಅವರು ಕನ್ನಡದವರೇ ಆದಂತ ಇವರು ಕೂಡ he is a corporate chief risk officer, managing director for Global Chief Investment Office, Treasury and corporate for JP Morgan Chase. Shri Chetan had MBA from Stern School of Business, master's degree in computer science from NJIT. He is our platinum sponsor. ನಮ್ಮ ಗೋಲ್ಡ್ ಸ್ಪಾನ್ಸರ್ ಡಾಕ್ಟರ್ ರಾಮಕೃಷ್ಣ ಸುಧೀಂದ್ರ ಹಾಗೂ ಪೂರ್ಣಿಮಾ ಸುಧೀಂದ್ರ ಬಂದಿದ್ದಾರ, ಹಾಗೂ ಶ್ರೀಮತಿ ಅಮೃತಾ ನಂದಿ ಇದ್ದಾರ. ನೆಕ್ಸ್ಟ್, ಬೃಂದಾವನಕ್ಕೆ ಅತ್ಯಂತ ಮುಖ್ಯವಾದಂತಹ ವ್ಯಕ್ತಿಗಳು. ಈಸ್ ಎ ಪೇಟ್ರನ್ ಮೆಂಬರ್ ಆಲ್ಸೋ. ಅದಲ್ಲದೆ ಬೃಂದಾವನ ಪ್ರಾರಂಭವಾದಾಗ ಕೂಡ ಬಹಳಷ್ಟು ಸಹಾಯ ಮಾಡಿದಂಥ ನಮ್ಮವರೇ ಆದಂತಹ ಆತ್ಮೀಯರಾದಂತಹ ಶ್ರೀ ಶಂಕರ್ ಶೆಟ್ಟಿ ಅವರು ಮತ್ತು ಸಾಧನಾ ಅವರನ್ನ ವೇದಿಕೆಯ ಮೇಲೆ ಆಹ್ವಾನ ಮಾಡುತ್ತಿದ್ದೇವೆ. ಶ್ರೀಮತಿ ಸ್ನೇಹಾ ಹರಿಶ್ಚಂದ್ರ ಅವರು ಕೂಡ ಒನ್ ಆಫ್ ದ ಸ್ಪಾನ್ಸರ್ಸ್ ಇದ್ದಾರ. ಸ್ನೇಹಾ ಹರಿಶ್ಚಂದ್ರ. ಇದಲ್ಲದೆ ಇನ್ನೂ ಬಹಳಷ್ಟು ಜನ ಧನ ಸಹಾಯವನ್ನು ಮಾಡಿದ್ದಾರೆ. ಪ್ರಸನ್ನ ಭಾಟಿಯಾ, ಅರ್ಜುನ್ ಯುನೈಟೆಡ್ ಕೇರ್, ಈಶ್ವರ್ ಮನಾವರತೆ, ಶ್ರೀ ಸಾಯಿ ಗೌಡ, ಪ್ರಸನ್ನ ಕುಮಾರ್ ಅಂಡ್ ಉಷಾ ಪ್ರಸನ್ನ ಕುಮಾರ್, ಅರ್ಚನಾ ಮೈನಾಮ್ ಪಾಟೀಲ್, ಸರಳಾಗ ಸರ್ವಿಸಸ್, ಥಿಯೋರಮ್ ಇಂಕ್, ಸುಬ್ರಹ್ಮಣ್ಯ ರೆಡ್ಡಿ, ತಿರುಮಲೇಶ್ ಕೌಡ್ಲೆ, ಶ್ರೀಯುತ ದಿನೇಶ್ ಗೋಲ್ಡ್ ಸ್ಟೋನ್ ಕ್ಯಾಪ್ ವೆಂಚರ್ಸ್ ವರ್ಜೀನಿಯಾದಿಂದ ಅವರು ಈ ಕಾರ್ಯಕ್ರಮಕ್ಕೋಸ್ಕರ ಬಂದಿದ್ದಾರೆ. ನಮ್ಮವರೇ ಆದಂತಹ ಗಿರೀಶ್ ನಿಂಬೇಕಾಯ್, ರಾಜೇಶ್ ಆಚಾರ್ಯ, ಅದಲ್ಲದೆ ಪದ್ಮಿನಿ ಹೇಮಂತ್, ಸುರೇಶ್ ನಾಗಪ್ಪ, ಸತ್ಯ ಪ್ರಸಾದ್ ಸುಬ್ಬರಾವ್, ನಾರಾಯಣ್ ರಾಮಾನುಜನ್, ಹಂಸ ಗಂಗಾಸ್ವಾಮಿ, ಡಾಕ್ಟರ್ ವಿಜಯ ರಾಧಾಕೃಷ್ಣ, ಶ್ರೀಧರ್ ಎ ರಾವ್, ಬೆನ್ ಕಾಂತರಾಜು and Hema Kantaraj, Nagashri and Badri, Soumya and Nandish Mathur, Heartfulness Institute, Mohan Kumar and team, Malik Prasad and family, SR Finance, Jyoti Shirahatti, Geeta Sridhar, Mamta Gowda, Guru Prasad, Dr. Lakshmi Prasad, Ramesh Manjegowda, Ashok Kattimani, Shiv Jewelers, Jayanti Partha Sarathi. ಇವರೆಲ್ಲರೂ ಕೂಡ ಸಹಾಯ ಮಾಡಿದ್ದಾರೆ. ಈ ಎಲ್ಲರೂ ಯಾರ್ಯಾರಿದ್ದಾರೋ ದಯವಿಟ್ಟು ಎಲ್ಲರೂ ವೇದಿಕೆ ಮೇಲೆ ಬನ್ನಿ.
ಪ್ರಸನ್ನ ಭಾಟಿಯಾ ಮತ್ತೊಮ್ಮೆ ಹೆಸರನ್ನು ಕೂಗ್ತಾ ಇದ್ದಾನೆ. ದಯವಿಟ್ಟು ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಪ್ರಸನ್ನ ಭಾಟಿಯಾ, ಅರ್ಜುನ್ ಯುನೈಟೆಡ್ ಕೇರ್, ಈಶ್ವರ್ ಮನಾವರತೆ, ಶ್ರೀ ಸಾಯಿ ಗೌಡ, ಪ್ರಸನ್ನ ಕುಮಾರ್ ಅಂಡ್ ಉಷಾ ಪ್ರಸನ್ನ ಕುಮಾರ್, ಅರ್ಚನಾ ಮೈನಾಂ ಪಾಟಿ, ಸರಳಾಗ ಸರ್ವಿಸಸ್ ಸಿಂಹಾದ್ರಿ ಅವರು, ಥಿಯೋರಮ್ ಇಂಕ್ ಸಂಜಯ್ ಕುಲಕರ್ಣಿ ಅವರು, ಸುಬ್ರಹ್ಮಣ್ಯ ರೆಡ್ಡಿ, ತಿರುಮಲೇಶ್ ಕೌಡ್ಲಿ, Mr. Dinesh from Goldstone Cap Ventures, Girish Nimbekai, Rajesh Acharya, Padmini Hemant, Suresh Nagappa, Satya Prasad Subbarao, Narayan Ramanujan, Hamsa Gangaswamy, Dr. Vijaya Radhakrishna, Sridhar A. Rao, Ben Kantaraj, Hema Kantaraj, Nagashreen Badri, Soumya and Nandish Mathur, Heartfulness Institute, Mr. Mohan Kumar and team, Malik Prasad and family, SR Finance, Jyoti Shirahatti, Geeta Sridhar, Changat Sridhar, Mamta Gowda, Guru Prasad, Dr. Lakshmi Prasad, Ramesh Manjay Gowda, Ashok Kattimani, Shiv Jewelers, Jayanti Parthasarthi, Mr. Babu Kilara, Chandravali Mohan and Mohan, Mr. Babu Kilara, round of applause for all these sponsors. Thank you, thank you, thank you. Usha Prasanna Kumar,
ಮುಂದೆಯೇ ಹೇಳಿದಂತೆ ಬೃಂದಾವನದ ಆದಿಯಿಂದಲೂ ಇದ್ದಂತಹ ಸಹಾಯ ಮಾಡಿ ನಮ್ಮ ಪೇಟ್ರನ್ ಸ್ಥಾಪನಾ ಸಮಯದಿಂದಲೂ ನಮ್ಮೊಟ್ಟಿಗೆ ಇದ್ದಂತಹ ಶ್ರೀಯುತ ಶಂಕರ್ ಶೆಟ್ಟರು ಹಾಗೂ ಸಾಧನಾ ಅವರನ್ನ ವೇದಿಕೆಯ ಮೇಲೆ ಆಹ್ವಾನ ಮಾಡ್ತಾ ಇದ್ದೇವೆ. They are the silver sponsors. Round of applause, please. ಗೋಲ್ಡ್ ಸ್ಪಾನ್ಸರ್ ಆಗಿರ್ತಕ್ಕಂತಹ ಶ್ರೀಮತಿ ಅಂಡ್ ಶ್ರೀ ಸುಧೀಂದ್ರ ಅವರು, ಪೂರ್ಣಿಮಾ ಸುಧೀಂದ್ರ ಅವರು ಬಂದಿದ್ರೆ ದಯವಿಟ್ಟು ಅವರನ್ನ ವೇದಿಕೆ ಮೇಲೆ ಕರೀತಾ ಇದ್ದೇವೆ. ಮತ್ತೊಮ್ಮೆ ಅವರು ಬಂದಿಲ್ಲವಂತೆ, ಅವರ ಪರವಾಗಿ ಅದನ್ನ ರಾಘವೇಂದ್ರ ಅವರು ಸ್ವೀಕರಿಸಲಿದ್ದಾರೆ. ಪೂರ್ಣಿಮಾ ಅವರ ಪರವಾಗಿ ಇವತ್ತು ನಾವು ವಿಂಶತಿ ವೈಭವವನ್ನು ಮಾಡ್ತಾ ಇದ್ದೇವೆ ಅಂದರೆ 20 ವರ್ಷ ಕಳೆದಿದೆ. 2400ರಲ್ಲಿ ಬೃಂದಾವನ ಸಂಸ್ಥೆ ಪ್ರಾರಂಭವಾದದ್ದು. I had written down how Vrindavana was originated, how our old previous ಕನ್ನಡಿಗ ಸಹೃದಯ ಕನ್ನಡಿಗರು ಯಾವ ರೀತಿ ಕೂಡಿದ್ರು, ಯಾವ ರೀತಿ ಆಲೋಚನೆಗಳು ಬಂತು, ಹೇಗೆ ಬೃಂದಾವನ ಸಂಸ್ಥೆ ಪ್ರಾರಂಭವಾಯಿತು ಅಂತ. ಆದರೆ ಸಮಯದ ಅಭಾವ ಆದರೂ ಕೂಡ 20 ವರ್ಷ ಅಂದರೆ 10 ತಂಡದವರು 2 ವರ್ಷ ಕಾರ್ಯಕ್ರಮಗಳನ್ನು ನಡೆಸಿ ಇವತ್ತು ಸಂಸ್ಥೆಯನ್ನ ಸದೃಢ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. 2400 2006 ಸ್ಥಾಪಕ ಅಧ್ಯಕ್ಷರಾಗಿ ಪ್ರಸನ್ನ ತಂಡ, ಅಧ್ಯಕ್ಷರಾಗಿ ಪ್ರಸನ್ನ ಕುಮಾರ್, ಈ ಎಲ್ಲ ಅಧ್ಯಕ್ಷರುಗಳನ್ನ ವೇದಿಕೆಯ ಮೇಲೆ ಆಹ್ವಾನ ಮಾಡ್ತಾ ಇದ್ದೇನೆ. ದಯವಿಟ್ಟು ಬನ್ನಿ. ನಿಮ್ಮೆಲ್ಲರ ಪರಿಶ್ರಮದಿಂದ ಇವತ್ತು 20 ವರ್ಷ ವಿಂಶತಿ ವೈಭವ ನಡೀತಾ ಇದೆ. 2006 2008ರವರೆಗೆ ನಮ್ಮವರೇ ಆದಂತಹ ಶ್ರೀಮತಿ ವಸಂತ ಶಶಿ ಅಧ್ಯಕ್ಷೆಯಾದಂತಹ ಕಾಲ. ವಸಂತ ಶಶಿ ಅವರು ವೇದಿಕೆ ಮೇಲೆ ಬರಬೇಕು. 2008 2010ರವರೆಗೆ ಸ್ಫೂರ್ತಿ ತಂಡದ ಅಧ್ಯಕ್ಷೆಯಾದಂತಹ ಶ್ರೀಮತಿ ಉಷಾ ಪ್ರಸನ್ನ ಕುಮಾರ್ ವೇದಿಕೆ ಮೇಲೆ ಬರಬೇಕು. ಅದಾದ ನಂತರ 2011 12ರವರೆಗೆ
ಮೈತ್ರಿ ತಂಡದ ಅಧ್ಯಕ್ಷರಾದಂತಹ ಶ್ರೀಯುತ ಸಂತೋಷ್ ಕಡ್ಲೆಬೇಳೆ ಅವರು, ತಮಗೆಲ್ಲ ತಿಳಿದಿರುವಂತೆ ಸಂತೋಷ್ ಕಡ್ಲೆಬೇಳೆ ಅವರು ನಮ್ಮನ್ನು ಅಗಲಿ ಹೋಗಿದ್ದಾರೆ. ಅವರ ಪತ್ನಿಯವರು ಇಲ್ಲಿದ್ದರೆ ಶ್ರೀಮತಿ ಸಂತೋಷ್ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಅಂತ ಪ್ರಾರ್ಥನೆ. ಅದಾದ ನಂತರ 2013ರಿಂದ 2014ರವರೆಗೂ ಮತ್ತೊಮ್ಮೆ ಉಷಾ ಪ್ರಸನ್ನಕುಮಾರ್ ಅವರ ಸಂಭ್ರಮ ತಂಡದ ಅಧ್ಯಕ್ಷರಾಗಿದ್ದರು. ಅದಾದ ನಂತರ 2015, 2016ವರೆಗೂ ಮಿಲನ ತಂಡದ ಅಧ್ಯಕ್ಷರಾದಂತಹ ಮಲ್ಲಿಕ್ ಪ್ರಸಾದ್ ರವರು ವೇದಿಕೆ ಮೇಲೆ ಬರಬೇಕು. 2017ರಿಂದ 2018ರವರೆಗೆ ಅಭಿಮಾನಿ ತಂಡದ ಅಧ್ಯಕ್ಷರಾಗಿದ್ದಂತಹ ಡಾಕ್ಟರ್ ಅಶೋಕ್ ಕಟ್ಟಿಮನಿ ಅವರು ಕೂಡ ವೇದಿಕೆಯ ಮೇಲೆ ಬರಬೇಕು. ತದನಂತರ 2019ರಿಂದ 2020ರವರೆಗೆ ಸೌರಭ ತಂಡದ ಅಧ್ಯಕ್ಷರಾಗಿದ್ದಂತಹ ಶ್ರೀ ಸತೀಶ್ ಹೊಸನಗರ ಅವರು ವೇದಿಕೆಯ ಮೇಲೆ ಬರಬೇಕು. ಅದಾದ ನಂತರ ಪ್ರಗತಿ ತಂಡ 2021ರಿಂದ 2022 ಶ್ರೀಮತಿ ಪದ್ಮಿನಿ ಹೇಮಂತ್ ಇವರು ಅಧ್ಯಕ್ಷೆಯಾದಂತಹ ಕಾಲ. ದಯವಿಟ್ಟು ಅವರು ಕೂಡ ವೇದಿಕೆ ಮೇಲೆ ಬರಬೇಕು. ನಂತರ ಪ್ರಸ್ತುತ ನಮ್ಮ ಅಪೂರ್ವ ತಂಡ, ಅದರ ಅಧ್ಯಕ್ಷೆಯಾದಂತಹ ಶ್ರೀಮತಿ ಅರ್ಚನಾ ಆಚಾರ್ಯ, ಅರ್ಚನಾ ಆಚಾರ್ಯರವರ ಅಧ್ಯಕ್ಷತೆಯಲ್ಲಿ ಬಹಳಷ್ಟು ಕಾರ್ಯಕ್ರಮಗಳು, ಒಳ್ಳೊಳ್ಳೆ ಕಾರ್ಯಕ್ರಮಗಳು ಕೂಡ ನಡೆದಿವೆ. ಅದರಲ್ಲಿ ಈ ವರ್ಷ ಕನ್ನಡದ ರಾಜ್ಯೋತ್ಸವವನ್ನು ನ್ಯೂಜೆರ್ಸಿಯಲ್ಲಿ ಬಹಳ ವಿಶೇಷವಾದದ್ದು. ಯಾಕೆ ಅಂದರೆ ನ್ಯೂಜೆರ್ಸಿ ರಾಜ್ಯಪಾಲರಾದಂತಹ ಫಿಲಿಪ್ ಡಿ ಮರ್ಫಿ ಅವರು ರಾಜ್ಯೋತ್ಸವವನ್ನು ಆಚರಿಸುವುದರ ಬಗ್ಗೆ ಅಧಿಕೃತ ಪತ್ರದಲ್ಲಿ ಪ್ರಕಟಿಸಿರುವಂತಹ ವರ್ಷ ಈ ವರ್ಷ. ನ್ಯೂಜೆರ್ಸಿ ಸಭಾ ಪ್ರತಿನಿಧಿ ಟೆನಿಲ್ ಆರ್ ಮೆಕಾಯ್ ಕನ್ನಡ ರಾಜ್ಯೋತ್ಸವದ ಬಗ್ಗೆ ನಿರ್ಣಯ ಪತ್ರ ನೀಡಿದ ವರ್ಷ ಈ ವರ್ಷ. ಯುಎಸ್ ಕಾಂಗ್ರೆಸ್ ಪ್ರತಿನಿಧಿ, ಯುಎಸ್ ಸೆನೆಟ್ ಅಭ್ಯರ್ಥಿ ಆಂಡಿ ಕಿಮ್ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿದ ವರ್ಷ ಈ ವರ್ಷ. ನವೆಂಬರ್ 1ನೇ ತಾರೀಖನ್ನು ಕನ್ನಡ ಭಾಷೆಯ ಹಾಗೂ ರಾಜ್ಯೋತ್ಸವದ ದಿನ ಎಂದು 2 ನ್ಯೂಜೆರ್ಸಿ ಜಿಲ್ಲೆಗಳು ಈಸ್ಟ್ ವಿಂಡ್ಸರ್ ಮತ್ತು ಎಡಿಸನ್ ಘೋಷಿಸಿದ ವರ್ಷ ಈ ವರ್ಷ. ಬೃಂದಾವನ ಕನ್ನಡ ಕೂಟದ 20ನೇ ಹುಟ್ಟುಹಬ್ಬವನ್ನು ಆಚರಿಸುತ್ತಿರುವ ವರ್ಷ ಈ ವರ್ಷ. ಇದರ ಅಧ್ಯಕ್ಷೆ ಶ್ರೀಮತಿ ಅರ್ಚನಾ ಆಚಾರ್ಯ. ಇಪ್ಪತ್ಮೂರು 24 ಸಾಲಿನ ಬೋರ್ಡ್ ಆಫ್ ಟ್ರಸ್ಟೀಸ್ ಅವರಾದಂತಹ ಬೆನ್ ಕಾಂತರಾಜ್ ರವರು, ಸತೀಶ್ ಹೊಸನಗರ ಅವರು, ಪ್ರಸನ್ನ ಕುಮಾರ್ ಅವರು ಹಾಗೂ ಪದ್ಮಿನಿ ಹೇಮಂತ್ 23-24 ಬೋರ್ಡ್ ಆಫ್ ಟ್ರಸ್ಟೀಸ್ ಅವರನ್ನ ಸ್ಟೇಜ್ ವೇದಿಕೆ ಮೇಲೆ ಬರಬೇಕು. Round of applause for these board of trustees for this year. ಇವರೊಟ್ಟಿಗೆ ಕೆಲಸ ಮಾಡ್ತಿರ್ತಕ್ಕಂತಹ ಅಪೂರ್ವ ತಂಡ, ಅರ್ಚನಾ ಆಚಾರ್ಯ ಅಧ್ಯಕ್ಷರು, ಸುನಿಲ್ ಹುಲಿಗೆರೆ ಉಪಾಧ್ಯಕ್ಷರು, ಅನಿಲ್ ಭಾರದ್ವಾಜ್ ಕಾರ್ಯದರ್ಶಿ, ನಾಗಶ್ರೀ ಬದ್ರಿ ಸಾಂಸ್ಕೃತಿಕ ಸಮಿತಿ ಹಾಗೂ ಅಲಂಕಾರ ಡೆಕೋರೇಷನ್ ಕಮಿಟಿ,
Mr. Nandish Mathur, Khajanchi, Treasurer, Joint Treasurer. Umesh Rajegowda, Web Streaming and Facebook. Raghavendra Kundalagarki, Sahitya Samiti. Satyanarayana Krishna, Kannada Shale Nirdeshakaru. Rohini Mahesh. Mr. Shekhar Khajanchi, Treasurer. ದಯವಿಟ್ಟು ವೇದಿಕೆ ಮೇಲೆ ಬನ್ನಿ. ಸರಿಯೋ ಗಟ್ಟು, ಹಣಕಾಸು, ಫೈನಾನ್ಸ್. ಶುಭ ಆಚಯ್ಯ, ದಾನ ಧರ್ಮ ಅಂದರೆ ಚಾರಿಟಿ. ಸುಹಾಸ್ ಕುಮಾರ್, ಯುವ ಬೃಂದಾವನ. ಅನನ್ಯ ಕಟ್ಟಿಮನಿ, ಯುವ ಬೃಂದಾವನ. ಜಗದೀಶ್ ಕಾಂತರಾಜು, ಪ್ರಚಾರ ಹಾಗೂ ಪ್ರಾಯೋಜಕತ್ವ. ಸಂತೋಷ್ ಪ್ರಸಾದ್, ಮೂಲ ಸೌಕರ್ಯ ಅಂದರೆ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ವೆಬ್ ಸ್ಟ್ರೀಮಿಂಗ್. ವೆರಿ ಇಂಪಾರ್ಟೆಂಟ್ ಪರ್ಸನ್ ಮಿಸ್ಟರ್ ಪ್ರಸನ್ನ ಕೋರಿ, ಫುಡ್, ಆಹಾರ. Round of applause to all these people. 24 ಗಂಟೆಗಳ ಕಾಲ ಪರಿಶ್ರಮ ವಹಿಸಿ ಈ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದಾರೆ. ಇವರೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ, ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳು. ದಯವಿಟ್ಟು ಗಣಪತಿ ಪೂಜೆಯನ್ನು ಮಾಡಿಸ್ತಕ್ಕಂತಹ ಶ್ರೀಯುತರಾದಂತಹ ಹಿರೇಮಠ್ ಅವರು ವೇದಿಕೆಯ ಮೇಲೆ ಬರಬೇಕು. ನಮ್ಮೆಲ್ಲರ ಪರವಾಗಿ ಹಿರೇಮಠ್ ಅವರಿಗೆ ಧನ್ಯವಾದಗಳು. ತಮಗೆಲ್ಲರಿಗೂ ಧನ್ಯವಾದಗಳು. ಸಹೃದಯ ಕನ್ನಡಿಗರು ತಾಳ್ಮೆಯಿಂದ ಕೂತಿದ್ರಿ, ಅದಕ್ಕೋಸ್ಕರ ಮತ್ತೊಮ್ಮೆ ತಮಗೆಲ್ಲರಿಗೂ ಧನ್ಯವಾದಗಳು.